ಚಚ್ಚಿ ಪುಟ್ಟರಾದುರ, ಸತ್ತು ಹುಟ್ಟಬಾರದು. ಚಚ್ಚಿ ಪುಟ್ಟರಾದುರ ನೂವೊಚ್ಚೆ ದೋವ ಮುಯ್ಯರ, ನೀನು ಬರುವ ಬಾಗಿಲನ್ನು ಮುಚ್ಚು ಅಂದರೆ ಮತ್ತೆ ಯೋನಿಗಳಲ್ಲಿ ಹುಟ್ಟಿ ಬರಬೇಡ. ನಿನ್ನು ನೀವೇ ತಿಳಿಯರ, ನಿನ್ನನ್ನು ನೀನೇ ತಿಳ್ಕೋ. ನೀಲೋ ಉನ್ನದಿ ದೇವರ, ನಿನ್ನಲ್ಲಿ ದೇವರಿದ್ದಾನೆ ಅದನ್ನು ತಿಳ್ಕೋ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಮತ್ತೆ ನಿನಗೆ ಜನ್ಮ ಇಲ್ಲ. ಪ್ರಳಯ ಸನ್ನಿಹಿತ ಅಂತಕ್ಕಂಥ ಪುಸ್ತಕವನ್ನು 1994ರಲ್ಲಿ ಮೈಸೂರಿನ ಅಲ್ಹಾಜ್ ಕಾರಿ ಮೊಹಮ್ಮದ್ ಶೌಕತ್ ಅಲಿ BABL ಅವರು ಬರೆದಂಥ ಆ ಪುಸ್ತಕವನ್ನು ತಿರುವಾಗ್ತಾ ಬಂದಾಗ ಬಹಳಷ್ಟು ಆಶ್ಚರ್ಯಕರ ಸಂಗತಿಗಳನ್ನು ಅವರಲ್ಲಿ ಕ್ರೋಢೀಕರಿಸಿದ್ದಾರೆ. ಯಾವುದೇ ಮತ ಧರ್ಮದ ಹಿನ್ನೆಲೆ ಇಟ್ಕೊಂಡು ಅವರೇನು ಬರೆದಿಲ್ಲ. ತಪ್ಪು ಮಾಡಿದವನು ಯಾರೇ ಮಾಡಿರ್ಬೋದು, ಹಿಂದೂ ಮಾಡಿರ್ಬೋದು, ಮುಸಲ್ಮಾನ ಮಾಡಿರ್ಬೋದು, ಕ್ರಿಶ್ಚಿಯನ್ ಮಾಡಿರ್ಬೋದು, ಎಲ್ಲರನ್ನೂ ಒಟ್ಟಾಗೆ ತಗೊಂಡು ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ತಪ್ಪು ಇಂಥವ್ನು ಮಾಡಿದ್ರೆ ತಪ್ಪು, ಇಂಥವ್ನು ಮಾಡಿದ್ರೆ ಸರಿ ಅಂತ ಅದನ್ನು ಎಲ್ಲೂ ಅವರು ಉಲ್ಲೇಖ ಮಾಡಿಲ್ಲ. ತಪ್ಪನ್ನು ತಪ್ಪಾಗೇ ಪರಿಗಣಿಸಿ ಇದರ ಫಲ, ಇದರ ಪ್ರಾಯಶ್ಚಿತ್ತವನ್ನು ಹೇಗೆ ಮನುಷ್ಯ ಇದು ಮಾಡ್ಕೋತಾನೆ ಅನ್ನೋದನ್ನು ಬರೆದಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಅವರು ಪವಿತ್ರ ಕುರಾನಿನ ಪ್ರಕಾರ ಪ್ರಳಯ ಸಂಭವಿಕೆಯ ನಿಖರವಾದ ಹೊತ್ತು ಯಾವ ಟೈಮಲ್ಲಿ ಆಗುತ್ತೆ ಅನ್ನೋದನ್ನು ಸೃಷ್ಟಿಕರ್ತನಾದ ಅಲ್ಲಾಹನ ಹೊರತು ಯಾರಿಗೂ ಗೊತ್ತಿಳಿದಿಲ್ಲ. ಸೃಷ್ಟಿಕರ್ತ ಅಲ್ಲಾಹ್ ಅಂದ್ರೆ ಅವ್ರು ನಂಬಿರೋ ದೇವರನ್ನ ಅವ್ರು ಹೇಳಿದ್ದಾರೆ. ಸೃಷ್ಟಿಕರ್ತ ಯಾರು? ಅದು ಹೋಗ್ತಾರೆ, ಅಲ್ಲಿ ಎಲ್ಲೆಲ್ಲಿಗೂ ಹೋಗುತ್ತೆ. ಬಟ್ ಅಲ್ಲ ಅಂದ್ರೆ ದೇವರು ಅಷ್ಟೇ. ಅವ್ರು ದೇವರು ಅಂತ ಹೇಳಿದ್ದಾರೆ, ಅದನ್ನು ನೋಡ್ಕೊಬೇಕಷ್ಟೇ. ಯಾರಿಗೂ ತಿಳಿದಿಲ್ಲ. ಯಾರಾದರೂ ಜಗತ್ ಪ್ರಳಯವಾಗುವುದಕ್ಕೆ ತಾರೀಕು ಸಮಯವನ್ನು ಕೊಟ್ಟು ಜಂಬ ಕೊಚ್ಚಿಕೊಂಡಲ್ಲಿ ಅದು 100ಕ್ಕೆ 100 ಮಿಥ್ಯವೆಂದೇ ತಿಳಿಯಬೇಕಾಗಿದೆ. ಅನೇಕ ತೋರಿಕೆಯ ಸಂತರು, ಮಿಥ್ಯ ಪ್ರವಾದಿಗಳು, ನೋಡ್ರಿ ಇಲ್ಲಿ ಅದನ್ನು ಹೇಳ್ತೇನೆ, ಸುಳ್ಳು ಪ್ರವಾದಿಗಳು ಎಲ್ಲರನ್ನೂ ಹೇಳಿದ್ದಾರೆ ಅವರು. ಮಿಥ್ಯ ಪ್ರವಾದಿಗಳು, ಜ್ಯೋತಿಷಿಗಳು, ಕಾಲಜ್ಞಾನಿಗಳು ಜಗತ್ಪ್ರಳಯದ ಬಗ್ಗೆ ಅನೇಕ ಬಾರಿ ಭವಿಷ್ಯ ನುಡಿದಿದ್ದರೂ ಏನೂ ಸಂಭವಿಸಲಿಲ್ಲ. ಪ್ರಸಕ್ತ ಶತಮಾನದ 1962ರಲ್ಲಿ ಮತ್ತು 1982ರಲ್ಲಿ ಅಷ್ಟಗ್ರಹ ಕೂಡಿದಾಗ ಪ್ರಳಯವಾಗುತ್ತದೆ ಎಂತಲೂ ಅವರು ಹೇಳಿದ್ದರು. ಪ್ರಳಯ ಬಂತೆ? ಇಲ್ಲ. ಸುಮಾರು 1998-99 ವೇಳೆಗೆ ಪ್ರಳಯವಾಗಬೇಕು ಎಂಬುದು ಒಬ್ಬ ಕಾಲಜ್ಞಾನಿಯ ಭವಿಷ್ಯವಾಣಿ. ಡೂಮ್ಸ್ಡೇ 1999 ಅಂತಕ್ಕಂಥ ಪುಸ್ತಕದಲ್ಲಿ ಹೇಳಿದ್ದರನ್ನ ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದು ಆಯ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಪವಿತ್ರ ಕುರಾನಿನ ದೃಷ್ಟಿಯಿಂದ ಈ ಭವಿಷ್ಯವಾಣಿಯು ಸುಳ್ಳಾಗುವುದರಲ್ಲಿ ಇನಿತೂ ಸಂಶಯವಿಲ್ಲ. ಆಗಲಿಲ್ಲ, ನಿಜ, ಅವ್ರು ಹೇಳಿದ ನಿಜ, ಆಗಲಿಲ್ಲ. ಆದರೆ ಅಂತೆಯೇ ವಿಜ್ಞಾನಿಗಳು ಕೂಡ ಪ್ರಳಯದ ಬಗ್ಗೆ ನಿಸ್ಸಹಾಯಕರಾಗಿದ್ದಾರೆ. ಒಬ್ಬ ವಿಜ್ಞಾನಿಯ ಸಿದ್ಧಾಂತವು ಮತ್ತೊಬ್ಬ ವಿಜ್ಞಾನಿಯ ಸಿದ್ಧಾಂತಕ್ಕೆ ಪ್ರತಿಕೂಲವಾಗಿರುವ ಎಷ್ಟೋ ಪ್ರಮೇಯಗಳಿವೆ. ಒಬ್ಬರ ವಿಜ್ಞಾನಿ ಹೇಳಿದ ತರದಲ್ಲೇನೆ ಆಗಿಲ್ಲ. ವಿಜ್ಞಾನಿಗಳಲ್ಲೇ ಅಲ್ಲಿ ಫೇಲ್ಯೂರ್ಸು ಕಾಣ್ತಾ ಇದೆ. ಉದಾಹರಣೆಗೆ ಪ್ರಳಯದ ಬಗ್ಗೆ ಕೆಲವು ವಿಜ್ಞಾನಿಗಳ ಸಮೀಕರಣ ಇಂತಿದೆ, ಈ ತರ ಇದೆ. ಭೂಮಿಯ ಅಯಸ್ಕಾಂತೀಯ ಕ್ಷೇತ್ರ ಬದಲಾವಣೆ ಎಂದರೆ ಶೀತಲ ಯುಗ ಆರಂಭ. ಶೀತಲ ಯುಗ ಆರಂಭ ಆಗುತ್ತೆ ಅನ್ನೋದನ್ನು ಇದರಲ್ಲಿ ಕುರಾನ್ನಲ್ಲಿ ಹೇಳಿದ್ದಾರೆ. ಇತ್ತೀಚೆಗೆ ಉಪಗ್ರಹಗಳ ಮೂಲಕ ತೆಗೆಯಲಾದ ಭೂಮಿಯ ಮೇಲ್ಮೈ ಚಿತ್ರಗಳು ಸಂಭವನೀಯ ಹಿಮಯುಗದ ಮುನ್ಸೂಚನೆ. ಇದಕ್ಕೆ ತದ್ವಿರುದ್ಧವಾಗಿ ಇತರೆ ವಿಜ್ಞಾನಿಗಳ ಸಂಶೋಧನೆಯ ಫಲಿತಾಂಶವಿದು. ಏನು ಹೇಳ್ತಾರೆ ಆ ಫಲಿತಾಂಶ? ಕಳೆದ 75 ವರ್ಷಗಳಲ್ಲಿ 1.5ರಿಂದ 2.0 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೆಚ್ಚಾಗಿರುವ ಭೂಮಿಯ ಉಷ್ಣಾಂಶ ಈಗ ಏರುತ್ತಾ ನಡೆದಿದೆ. 2030ರ ವೇಳೆಗೆ ಇನ್ನೂ 1.5ರಿಂದ 4.5 ಡಿಗ್ರಿ ಸೆಲ್ಸಿಯಸ್ಗಳು ಹೆಚ್ಚುವ ಸಂಭವವಿದೆ. ಅಂದರೆ 1 ಲಕ್ಷ ವರ್ಷಗಳ ಹಿಂದೆ ಭೂಮಿ ಕಂಡು ಅನುಭವಿಸಿದ ಉಷ್ಣಾಂಶದತ್ತ ನಾವಿಂದು ತೆರಳುತ್ತಿದ್ದೇವೆ. ಎಂಥ ವಿಪರ್ಯಾಸ ಅಂತಾನು ಬರೆದಿದ್ದಾರೆ. ಅಂದರೆ ಇಲ್ಲಿ ವಿಜ್ಞಾನದ ಇದನ್ನು ಇವರು ಒಪ್ಕೊಳ್ತಾ ಇದ್ದಾರೆ. ಅಲ್ಲ ಏನು ಹೇಳ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಇದೇ ಮಾತುಗಳನ್ನು ಬ್ರಹ್ಮೇಂದ್ರ ಸ್ವಾಮಿಗಳು ಅದನ್ನೇ ಹೇಳಿದ್ದಾರೆ. ನಾನು ಇಂಥ ಒಂದು ರೂಪದಲ್ಲಿ ಅವತರಿಸಿ ಬರ್ತೀನಿ, ಆಗ ಏನೇನು ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ದೇವರು, ಅದು ದೈವ, ಅದರದ ನಿರ್ಣಯ. ಅದು ಅವರು ಒಬ್ಬ ಕಾಲಜ್ಞಾನಿಯಾಗಿ ಭವಿಷ್ಯ ನುಡಿದ. ಅದರ ಜೊತೆಗೆ ಅವರು ಶ್ರೀಮನ್ ನಾರಾಯಣ ಅಪರಾವತಾರವಾದ್ದರಿಂದ
ಅವರ ಒಂದು ಇದನ್ನು ನಾವು ಮಹಿಮೆನ ಶಕ್ತಿಯನ್ನು ಪೂರಿ ಜಗನ್ನಾಥ ದೇವಾಲಯದ ಒಂದು ಇದಾಗಿ ನಮ್ಮ ಅಚ್ಯುತಾನಂದ ದಾಸರು ಅವರ ಒಂದು ಶಕ್ತಿಯ ಪರಿಣಾಮ ಅವರು ಹೇಳ್ತಿರ್ತಕ್ಕಂಥದ್ದು 600 ವರ್ಷಗಳ ಇತಿಹಾಸ ಅದು ಕೂಡ. ಹಾಗಾಗಿ ಇಲ್ಲಿ ಬರೆದಿರ್ತಕ್ಕಂಥದ್ದು ಅರ್ಥ ಮಾಡಿಕೊಂಡಾಗ ಇಲ್ಲಾಗತ್ತೆ. ಈಗ ರೋಮನ್ ಎಂಥದ್ದು ಇರೋದು ಕ್ಯಾಲೆಂಡರ್, ಅದು ಮಾಯನ್. ಆ ಮಾಯನ್ ಕ್ಯಾಲೆಂಡರ್ ಬರೆದಿರ್ತಕ್ಕಂಥವ್ರು ಮಾಯನ್ನರು ಅವ್ರೇನು ಬರೆದ್ರು 2012 ಎಂಡ್ ಆಫ್ ದ ವರ್ಲ್ಡ್ ಅಂತ ಬರೆದ್ಬಿಟ್ರು. ಅದನ್ನ ಎಲ್ಲರೂ ಅದನ್ನೇ ಪ್ರಶ್ನೆ ಮಾಡೋದು, 2012 ಎಂಡ್ ಆಫ್ ದ ವರ್ಲ್ಡ್ ಅಂತ ಆಯ್ತಾ? ಬರೀ ಇದು ಹಿಂಗೆ ಎಲ್ಲ ಹಿಂಗೆ ಹೇಳ್ಕೊಂಬತ್ತಾರೆ ಬುಡ್ಬುಡಿಕೆ ಅಂತ. ಇದು ತೋಳ ಬಂತು, ತೋಳ ಕತೆ 2-3 ಸಾರಿ ಅದು ತೋಳ ಬರ್ತಿದ್ದಿದ್ದು ನೋಡಿ. ತೋಳ ಬಂದಾಗೂ ಕೂಡ ಏನು ಬರಲ್ಲ ಬಿಡು, ಇವೆಲ್ಲ ಬರೀ ಬೂಟಾಟಿಕೆ ಬುಡ್ಬುಡಿಕೆ ಅನ್ನವಾಗ್ಯೇ ಆಗೋಗ್ತದೆ. ಅಷ್ಟೊತ್ತಿಗೆ ಜನಕ್ಕೆ ದಿಗ್ಭ್ರಮೆ ಆಗೋಗ್ತದೆ. ಯಾರು ನಂಬಿರಲ್ವೋ ಅವ್ರಿಗೆಲ್ಲ ಅಚಾನಕ್ಕಾಗಿ ಶಾಕ್ ಹೊಡಿತಕ್ಕಂಥ ಕೆಲಸ ಈಗ ನಡೆಯುತ್ತೆ. ಆ ದಿಕ್ಕಲ್ಲಿ ವೈಜ್ಞಾನಿಕವಾಗಿ ಭೂಮಿ ಕೂಡ ಆ ಚಟುವಟಿಕೆಗಳಲ್ಲಿ ತೊಡಗಿಬಿಟ್ಟಿದೆ ಈಗಾಗಲೇ. ಇದು ಯಾವ ಕೂಡ ಸುಳ್ಳಾಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇದನ್ನು ನಮ್ಮ ಜನ ಅರ್ಥ ಮಾಡಿಕೊಳ್ಳದೆ ಒಂದಷ್ಟು ಕ್ರಾಸ್ ಎಕ್ಸಾಮಿನ್ ಮಾಡ್ತಾರೆ. ಪಾಪ ಅವ್ರು ತಪ್ಪಲ್ಲ ಅದು ಅದೇನಾಗುತ್ತೆ, ಅದಕ್ಕೆ ಅವರು ಅಧ್ಯಯನ ಮಾಡಿ ಅಂತ ನಾನು ಹೇಳೋದು. ಅಧ್ಯಯನ ಮಾಡಿದಾಗ ಓದಿದಾಗ ಅದು ಮನುಷ್ಯನಿಗೆ ಅದು ಅರ್ಥ ಆಗುತ್ತದು. ಹೌದು, ನನ್ನ ಸುತ್ತಲ ಪರಿಸರ ಏನಾಗ್ತಾ ಇದೆ, ನಾವೇನು ಮಾಡ್ತಾ ಇದ್ದೀವಿ, ಪರಿಸರಕ್ಕಾಗಿ ನನ್ನ ಕೊಡುಗೆ ಏನು ಅಂತಕ್ಕಂಥದ್ರ ಅರಿವು ಬಂದಿದ್ರೆ ಈ ಅಪಾಯಗಳು ಬರ್ತಾನೆ ಇರಲಿಲ್ಲ. ಅದಕ್ಕಾಗಿ ತಾನೇ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲೂ ಅವರು ಎಚ್ಚರಿಸಿದ್ರು, ಇಂಥವೆಲ್ಲ ಆಗೋದಕ್ಕೆ ಮುಂಚೆ ಏನಾದರೂ ಎಚ್ಚರಿಕೆ ತಗೊಳ್ಳಿ ಅಂತಕ್ಕಂಥದ್ದನ್ನು ಆ ಪುಸ್ತಕದಲ್ಲಿ ಹೇಳಿದ್ದಾರೆ. ಯಾರು ತಗೊಂಡಿಲ್ದಿದ್ರೆ ಏನಾಗುತ್ತೆ, ಅನುಭವಿಸ್ಬೇಕಾಗತ್ತೆ ಅದನ್ನ. ಹೌದು, ಖಂಡಿತ ಖಂಡಿತ. ಇದು ವಿಶೇಷವಾಗಿ ನಮ್ಮ ಕೈವಾರದ ತಾತಯ್ಯನವರ ತತ್ವಗಳು. ಈಗ ನಿನ್ನೆ ನೀವು ಕರ್ಮ ಸಿದ್ಧಾಂತದ ಬಗ್ಗೆ ಶೂಟ್ ಮಾಡಿದ್ರಿ, ನೋಡಿದೆ ಕಾರ್ಯಕ್ರಮ, ತುಂಬ ಚೆನ್ನಾಗಿ ಬಂದಿದೆ. ಅದು ನಿಜ. ಕರ್ಮ ಸಿದ್ಧಾಂತ, ಆ ಪ್ರಾರಬ್ಧ ಕರ್ಮಗಳು ಯಾವುದು ಬಿಟ್ಟರೂ ಆಗ ಮಾಡಿದ ಈ ಪಾಪ ಕರ್ಮಗಳ ಫಲ ನಾವು ಈ ಜನ್ಮದಲ್ಲಿ ಏನು ಮಾಡಿದೀವೋ ಗೊತ್ತಿಲ್ಲ. ಯಾವ ಜನ್ಮದಲ್ಲಿ ಏನು ಮಾಡಿದ್ದರ ಪಾಪನ ಈ ಜನ್ಮದಲ್ಲಿ ಅನುಭವಿಸ್ಬೇಕಾಗಿ ಬರ್ತದೆ ಅಂತಕ್ಕಂಥದ್ದು ಹೇಳ್ತಾರಲ್ವ. ಅದರ ಪ್ರಕಾರ ಅವರು ಹೇಳ್ತಾರೆ, ಅವರು ಇದ್ದಾಗೇನೆ ಅವರೆಲ್ಲ ಇದನ್ನು ಮತ್ತೆ ಹುಟ್ಟದಂಗೆ ಇದು ಮಾಡಿದಂಥ ದೇಹತ್ಯಾಗ ಮಾಡಿದಂಥವರು ಕೈವಾರದ ತಾತಯ್ಯನವರು. ಅದಕ್ಕೆ ಅವ್ರು ಹೇಳ್ತಾರೆ, ಚಚ್ಚಿ ಪುಟ್ಟರಾದುರ ಸತ್ತು ಹುಟ್ಟಬಾರದು, ಚಚ್ಚಿ ಪುಟ್ಟರಾದುರ ನೋವೊಚ್ಚೆ ದೋವ ಮುಯ್ಯರ, ನೀನು ಬರುವ ಬಾಗಿಲನ್ನು ಮುಚ್ಚು ಅಂದರೆ ಮತ್ತೆ ಯೋನಿಗಳಲ್ಲಿ ಹುಟ್ಟಿ ಬರಬೇಡ, ನಿನ್ನು ನೀವೇ ತಿಳಿಯರ, ನಿನ್ನನ್ನು ನೀನೇ ತಿಳ್ಕೋ, ನೀಲೋ ಉನ್ನದಿ ದೇವರ, ನಿನ್ನಲ್ಲಿ ದೇವರಿದ್ದಾನೆ ಅದನ್ನು ತಿಳ್ಕೋ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಮತ್ತೆ ನಿನಗೆ ಜನ್ಮ ಇಲ್ಲ, ಈ ಪಾಪ ಕರ್ಮಗಳ ಇದನ್ನೆಲ್ಲ ಕಳ್ಕೊಂಡ್ಬಿಡ್ತೀಯ, ಪ್ರಾರಬ್ಧ ಕರ್ಮ ನಿನ್ನನ್ನು ಬಾಧಿಸಲ್ಲ. ಯಾಕೆ ಮತ್ತೆ ಯೋನಿಗಳಲ್ಲಿ ಹುಟ್ಟಿ ಬಂದು ಅನುಭವಿಸ್ತೀಯ, ನೀನು ಮತ್ತೆ ಹುಟ್ಟದಂಗೆ ನೋಡ್ಕೋ ಅಂತಕ್ಕಂಥದ್ದನ್ನು ಇವತ್ತು ಅವರು ಬರೆದಿರ್ತಕ್ಕಂಥ ಒಂದು ಗೂಢಾರ್ಥದ ಇದರಲ್ಲಿ ಇದಾಗ್ತಾ ಇದೆ. ಈಗ ಇವತ್ತು ಮನುಷ್ಯ ಬುದ್ಧಿಜೀವಿ ಅಂತ ಹೇಳ್ತಾರೆ, ಮನುಷ್ಯನಿಗೆ ಎಲ್ಲ ಅರಿವಿದೆ, ಪಾಪ ಪ್ರಜ್ಞೆ ಇದೆ, ಎಲ್ಲ ಇದು ಹಿಂಗೆ ಮಾಡಿದ್ರೆ ಹಿಂಗಾಗ್ತದೆ, ಹಿಂಗೆ ಮಾಡಿದ್ರೆ ಹಿಂಗಾಗ್ತದೆ, ಹಿಂಗೆ ಬೇಡ ಅನ್ನೋ ಎಲ್ಲ ಆಲೋಚನೆ ಇದ್ರೂ ಆತನಿಗೆ ಯಾಕೆ ಮಂಕು ಮುಚ್ಕೊಂಡಿದೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ವೃದ್ಧಾಪ್ಯದಲ್ಲಿರ್ತಕ್ಕಂಥ ಪಕ್ಷಿಗಳು ವಯೋಸಹಜ ಕಾರಣಗಳಿಂದಾಗಿ ಪಕ್ಷಿಗಳಿಗೆ ವಯಸ್ಸಾಗುತ್ತೆ, ಮನುಷ್ಯಗೆ ವಯಸ್ಸಾದಂಗೆ ಪಕ್ಷಿಗಳಿಗೆ ವಯಸ್ಸಾಗುತ್ತಲ್ವ, ಅವೇನು ಮಾಡ್ತವೆ, ಅವಾಗ ಶಕ್ತಿ ಕಳ್ಕೊಂಡಂಥ ಪಕ್ಷಿಗಳು ಹಾರಕ್ಕಾಗದೇ ಇರತಕ್ಕಂಥ ಆ ಪಕ್ಷಿಗಳ ಇದಕ್ಕೆ ಅವುಗಳ ಆರೈಕೆಗಾಗಿ ವಯಸ್ಸಾದ ಪಕ್ಷಿಗಳಿಗೆ ಯಾವ ವೃದ್ಧಾಶ್ರಮ ಇದೆ, ಅವನ್ನ ಇಟ್ಕೊಳ್ಳೋ ಅಂಥದ್ದು ಯಾವ್ದಾದ್ರು ಆಶ್ರಮ ಇದೆಯಾ? ಮನುಷ್ಯರಿಗಿದೆ, ಅವಕ್ಕಿದೆಯಾ? ಯಾವ ವೃದ್ಧಾಶ್ರಮನೂ ಇಲ್ಲ. ಆದ್ದರಿಂದ ಪ್ರಾಯದಲ್ಲಿ ಇರ್ತಕ್ಕಂಥ ಪಕ್ಷಿಗಳು ಹೊರಗಡೆ ಆಹಾರವನ್ನು ತನ್ನ ಕೊಕ್ಕಲ್ಲಿ ಹಿಡ್ಕೊಂಡು ಬಂದು ಆ ವೃದ್ಧ ಪಕ್ಷಿಗಳ ಬಾಯೊಳಕ್ಕೆ ಗುಟುಕು ಕೊಡ್ತವೆ. ಯಾವ ಸ್ಕೂಲ್ಗೆ ಹೋಗಿದ್ವು ಅವು? ಆ ಪಕ್ಷಿಗಳು ಯಾವ ಸ್ಕೂಲ್ಗೆ ಹೋಗಿದ್ವು? ಅವುಗಳಿಗೆ ನಮ್ಮ ವಯಸ್ಸಾದ ನಮ್ಮ ತಂದೆ ತಾಯಿ ನಮ್ಮ ಪಕ್ಷಿಗಳನ್ನ, ಆ ವಯಸ್ಸಾದ ಪಕ್ಷಿಗಳನ್ನ ಸಾಕಬೇಕು ಅಂತಕ್ಕಂಥ ಜವಾಬ್ದಾರಿ ಹೇಗೆ ಬಂತು ಅವಕ್ಕೆ? ಮನುಷ್ಯನಿಗೆ ಇಲ್ದಿರೋ ಜವಾಬ್ದಾರಿ ಆ ಪಕ್ಷಿಗಳಿಗೆ ಯಾಕೆ ಬಂತು? ನಾವು ಪಕ್ಷಿಗಳಿಂದ ಮಾನವೀಯತೆ ಕಲಿಬೇಕಾದ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಹೇಳ್ತಾರೆ, ಹ್ಯಾಟ್ಸ್ ಆಫ್ ದ ನೇಚರ್, ಪ್ರಕೃತಿಗೊಂದು ಸಲಾಂ ಅಂತ ಹೇಳ್ತಾರೆ. ನಿಜವಾಗೂ ಕೂಡ ಅದನ್ನು ಇವತ್ತಿನ
ಜನಾಂಗ ಅದನ್ನು ಖಂಡಿತ ಅರ್ಥ ಮಾಡ್ಕೋಬೇಕು. ಇಲ್ಲಿ ಬಹಳಷ್ಟು ವಿಚಾರಗಳು ಇತ್ತು, ಬಹಳಷ್ಟು ಇದೆ. ಮುಂದಿನ ಒಂದು ಸಂದರ್ಭದಲ್ಲಿ ಖಂಡಿತ ಅದನ್ನು ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ, ಏಕೆಂದರೆ ಇದು ತುಂಬ ಸಮಯ ಹಿಡಿಯುತ್ತೆ. ಇದರಲ್ಲಿ ಈಗಿನ ಒಂದು ವಿಶೇಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಮೊನ್ನೆ ಕರ್ನಾಟಕದ ಒಂದು ಅಂಕಿಅಂಶವನ್ನು ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೆ. 28,687 ಅಪ್ರಾಪ್ತ ಬಾಲಕಿಯರು ಗರ್ಭಧರಿಸಿರೋರು. ನೋಡಿದ್ರ ನೀವು? 28,687 ಅಪ್ರಾಪ್ತ ಬಾಲಕಿಯರು ಗರ್ಭಧರಿಸಿದ್ದಾರೆ. 9ನೇ ತರಗತಿಯ ಒಬ್ಬ ಹಾಸ್ಟೆಲ್ ಸ್ಟೂಡೆಂಟ್ ಒಬ್ಬಳು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಇನ್ನೆಷ್ಟು ಹದ್ಗೆಟ್ಟೋಗಿರಬಹುದು ವ್ಯವಸ್ಥೆ ಅಂತಕ್ಕಂಥದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಸಂದರ್ಭಗಳಲ್ಲಿ ಯಾದಗಿರಿಯ ಒಬ್ಬ ಖ್ಯಾತ ಜ್ಯೋತಿಷಿ ವಾಸ್ತು ತಜ್ಞ ಚಂದ್ರಶೇಖರ್ ಗುರೂಜಿ ಎನ್ನುವರು ನನಗೆ ಫೋನ್ ಮಾಡಿ ಹೇಳಿದ್ರು. ಅವರು ಅಪ್ರೋಚ್ ಮಾಡಿದ ಯಾರು ಅವರ ಹೆಸರು ಅವೆಲ್ಲ ಹೇಳೋದು ಬೇಡ ಅಂದ್ಕೊಂಡು, ಬೇಡ ನಾನು ನೀವು ಅವರಿಗೆ ಕೊಟ್ಟ ಸಲಹೆಯ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಅವರ ಹತ್ರಕ್ಕೆ ಬಹಳಷ್ಟು ಜನ ಬರ್ತಿರ್ತಾರೆ, ಪರಿಹಾರಗಳಿಗಾಗಿ ಬಹಳಷ್ಟು ಜನ ಬರ್ತಿರ್ತಾರೆ. ಬಂದಂತ ಅವ್ರ ಪೈಕಿ ಒಬ್ಬ ಮಹಿಳೆ, ಸ್ವಾಮೀಜಿ ನಿಮ್ಮ ಜೊತೆಲಿ ಮಾತಾಡಬೇಕಾಗಿತ್ತು ಬಂದೆ ಅಂತ. ಕೂತ್ಕೊಳ್ಳಮ್ಮ, ಏನಮ್ಮ ಹೇಳು. ಎಲೆ ಅಡಿಕೆಯಲ್ಲಿ ಹಣ ಇಟ್ಟುಬಿಟ್ಟು ಅವ್ರು ಹೇಳ್ತಕ್ಕಂಥ ಒಂದು ಸಮಸ್ಯೆಯ ಪರಿಹಾರಕ್ಕೆ ಕಾಣಿಕೆ ಅಂತ ಹಣ ಇಟ್ಟು ಕೂತ್ಕೊಂಡಾಗ, ಹೇಳಮ್ಮ ಅದೇನಮ್ಮ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ, ಏನು ನಿನ್ನ ಸಮಸ್ಯೆ ಹೇಳು. ಏನಿಲ್ಲ ಸ್ವಾಮೀಜಿ, ಸ್ವಲ್ಪ ಮಗನ್ನ ಒಂದು ಸ್ವಲ್ಪ ಆಚೆ ಕಳಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಸ್ವಾಮಿ ಅವರೇನು ಮಾಡಿದ್ರು, ಆ ಆಶ್ರಮದ ಒಬ್ಬ ಹುಡುಗನ ಕರೆದು, ಈ ಅಮ್ಮ ಈ ಮಗುನ ಕರ್ಕೊಂಡೋಗಿ ಅಲ್ಲಿ ರೂಮಲ್ಲಿ ಕೊಂಡಿಸ್ಕೊಂಡಿರೋ, ನಾನು ಕರೆದಾಗ ಕಳಿಸೋ ಒಳಗಡಿಕೆ ಅಂತ ಅವರೇ ಕಳಿಸಿದ್ರು. ಆ ಹುಡುಗನ್ನ ಆಶ್ರಮದ ಹುಡುಗರು ಕರ್ಕೊಂಡು ಹೋದ್ರು. ಈ ಅಮ್ಮ ಸ್ವಾಮೀಜಿ ಇಬ್ಬರೇ ಕೂತು ಮಾತಾಡ್ತಾ ಇದ್ರು. ಮಾತಾಡುವಾಗ, ಹೇಳಮ್ಮ ಈಗ ಮಗ ಇಲ್ವಲ್ಲ, ಏನು ಸಮಸ್ಯೆ ಏನು ಹೇಳಮ್ಮ ಅಂತ. ಸ್ವಾಮಿ ಮಗನ ವಯಸ್ಸು 10 ವರ್ಷ. ಈಗ ಅವನು 8ನೇ ವಯಸ್ಸಿನಲ್ಲಿ ಮೊಬೈಲ್ಗಾಗಿ ದುಂಬಾಲು ಬಿದ್ದುಬಿಟ್ಟ. ಮೊಬೈಲ್ ಕೊಡಿಸ್ತಿರೋ ಇಲ್ವೋ ಹಂಗೆ ಮಾಡ್ಬಿಡ್ತೀನಿ, ಹಂಗೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ಕೊಂಬಂದ. ಅವನ ಹಿಂಸೆ ತಡೆಯಲಾರದೆ ಅವನಿಗೆ ಒಂದು ಮೊಬೈಲನ್ನು ಕೊಡಿಸಿದ್ವಿ, ಸ್ಮಾರ್ಟ್ ಫೋನ್ ಕೊಡಿಸಿದ್ವಿ. 8ನೇ ವಯಸ್ಸಲ್ಲಿ, ಈಗ 10ನೇ ವಯಸ್ಸಿಗೆ ಕಾಲಿಟ್ಟಿದ್ದಾನೆ. ಅವನು ಈಗ ಮನೆಯಲ್ಲಿ ಅವನು ಶಾಲೆಗೆ ಹೋಗೋದಕ್ಕೆ ಮುಂಚೆ, ಅಪ್ಪ ನಾನು ಇಲ್ಲೇ ಒಂದು ಸೆಕೆಂಡ್ ನಾನು ಸ್ನಾನ ಮುಗಿಸ್ಕೊಂಬತ್ತೀನಿ, ನೀನು ಹೊರಟೋಗ್ಬಿಟ್ಟು ಆಮೇಲೆ ಹೋಗು, ನಿನ್ನ ತಿಂಡಿಯೆಲ್ಲ ಹಾಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾನು ಸ್ನಾನಕ್ಕೆ ಹೋದರೆ, ಸ್ನಾನದ ಮನೆಯ ಬಾಗಿಲಿನ ಕಿಂಡಿಯಿಂದ ನಾನು ಸ್ನಾನ ಮಾಡುವ ದೃಶ್ಯವನ್ನ ನೋಡ್ತಾ ಇದ್ದಾನೆ ಅಂತ ತಾಯಿ ಹೇಳ್ಕೊಂಡ್ಳು. ಅದಕ್ಕೆ ಅವರು ಚಂದ್ರಶೇಖರ ಗುರೂಜಿ ಅವರು ಹೇಳಿದ್ರಂತೆ, ನೀವು 8ನೇ ವಯಸ್ಸಿಗೆ ಮೊಬೈಲ್ ಕೊಡಿಸಿದ್ರಿ, ಯಾಕೆ ಕೊಡಿಸಿದ್ರಿ? ಮೊಬೈಲ್ ಕೊಡಿಸಿ ಮಗನ್ನ ಹಾಳು ಮಾಡಿದ್ ನೀವು. ಅದರಲ್ಲಿ ನೋಡಬಾರದನ್ನ ನೋಡ್ತಾರೆ, ಓದಬಾರದನ್ನ ಓದ್ತಾರೆ. ಇಂಥವೆಲ್ಲ ನೋಡಿ ಏನೋ ಒಂದು ಕೌತುಕ ಕುತೂಹಲ ಅವನ ಅಷ್ಟರ ಮಟ್ಟಿಗೆ ಕೆಡಿಸಿದೆ. ಮಗನ್ನ ಹಾಳು ಮಾಡಿರೋದು ನೀವು. ಕೂತ್ಕೊಂಡು ಅವನ್ನ ಇಲ್ಲೇವರೆಗೂ ತರದೆ ಇನ್ನೊಬ್ಬರಿಗೆ ಗೊತ್ತಾಗದ ಹಾಗೆ ಸರಿಪಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳಿ ಕಳಿಸಿದ್ದಾರೆ. ಆ ಸ್ವಾಮೀಜಿ ಅವರು ಫೋನ್ ಮಾಡಿದ್ರು ನನಗೆ, ಗುರುದೇವ್ ಅವರೇ, ಈ ಮೊಬೈಲಿನ ಅತಿ ದುರ್ಬಳಕೆಯ ಪರಿಣಾಮ ಏನಾಗ್ತಾ ಇದೆ ಅಂತ ನೋಡಿ ಅಂತ ಅವರು ಇದನ್ನು ತೋಡ್ಕೊಂಡ್ರು. ಅವರು ನಿಜಕ್ಕೂ ಕೂಡ ಇವತ್ತು ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಆ ಮೊಬೈಲ್ಗಳ ಹಾವಳಿ ತೀವ್ರ ಆಗ್ತಿದೆ. ಈಗ ಒಂದು ಸ್ವಲ್ಪ ನೋಡಿ, ಮೊಬೈಲ್ ಇಂಟರ್ವ್ಯೂಗಳು ಮಾಡ್ತಿರ್ತಾರೆ, ಇಷ್ಟೆಲ್ಲ ನಡೀತಾ ಇದೆ. ನಮ್ಮ ಇತಿಹಾಸದ ಬಗ್ಗೆ, ನಮ್ಮ ದೇವರುಗಳ ಬಗ್ಗೆ, ಪುರಾಣ ಪುರುಷರುಗಳ ಬಗ್ಗೆ, ಅವತಾರ ಪುರುಷರುಗಳ ಬಗ್ಗೆ ಏನೇನು ಮಾಹಿತಿ ನೋಡಕ್ ಹೋಗಲ್ಲ. ಏನ್ ನೋಡಬಾರ್ದು ಅದನ್ನು ನೋಡ್ತಾ ಇದ್ದಾರೆ. ತಂದೆ ತಾಯಿಗಳಿಗೇನು, ಮೊದಲು ಚಂದ್ರನ ಹೊರಗಡೆ ಕರ್ಕೊಂಡ್ಬಂದು ಕೈಯಲ್ಲಿ ತುಪ್ಪ ಹಾಕಿ ಅನ್ನ ಹಾಕಿ ಕಲಿಸ್ಕೊಂಡು, ಆ ಸಾಯಂಕಾಲ ತಿಂದಂಗೆ ನೋಡಮ್ಮ ಚಂದಮಾಮ ನೋಡೋ, ಮಾಮ ನೋಡೋ, ಚಂದಮಾಮ ನೋಡೋ ಅಂತ ಊಟ ಮಾಡಿಸೋರು. ಚಂದಮಾಮ ನೋಡೋ, ಅದ್ ನೋಡೋ, ಇದ್ ನೋಡೋ ಅಂತ ಊಟ ಮಾಡಿಸ್ತಿದ್ದಂತಹ ಕಾಲ ಹೋಗಿ ಈಗ ಊಟ ಮಾಡಿಸೋದಕ್ಕೆ ಮೊಬೈಲ್ ಕೈ ಕೊಟ್ಬಿಟ್ಟು ಇವ್ರ ಕೆಲಸದಲ್ಲಿ ಇವ್ರು ಮುಳುಗೋತಾರೆ. ಇವ್ರು ಸೀರಿಯಲ್ ನೋಡೋದಕ್ಕೆ ತೊಂದರೆ ಆಗದಿದ್ರೆ ಸರಿ. ಈ ತರ ಪರಿಣಾಮ ಬಂದು, ಜೊತೆಗೆ ಕೊರೋನಾ ಸಂದರ್ಭದಲ್ಲಿ ಈ ಎಂಥದ್ದು ಪಾಠ ಮೊಬೈಲ್ಗಳ ಕಡೆಯಿಂದ ಆನ್ಲೈನ್ ಕ್ಲಾಸ್ಗಳಿಗಾಗಿ ದೇಶದ ಎಷ್ಟು ಕೋಟಿ ಮಕ್ಕಳಿದ್ದಾವೋ ಅಷ್ಟು ಕೋಟಿ ಮಕ್ಕಳಿಗೆ, ಒಂದು ಮನೇಲಿ 3 ಮಕ್ಕಳಿದ್ದಂದ್ರೆ 3 ಮೊಬೈಲ್,
ಆಮೇಲೆ ಒಬ್ಬೊಬ್ಬರ ತರ 3-3, 4-4 ಮೊಬೈಲು. ಈ ತರ ತಗೊಂಡಾಗ 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಭಾರತ ದೇಶದಲ್ಲಿ ಮೊಬೈಲ್ಗಳ ಸಂಖ್ಯೆ 3 ಪಟ್ಟು ಜಾಸ್ತಿ ಇರ್ಬೋದು. ಇದರಿಂದ ಆ ಮೊಬೈಲ್ಗಳ ಹಾವಳಿಯಿಂದ ಅವರು ಬರೀ ಆನ್ಲೈನ್ ಕ್ಲಾಸ್ಗಾಗಿ ಮೊಬೈಲ್ ಬಳಸೋದರ ಜೊತೆಗೆ ಏನೋ ಮಾಡ್ಕೊತಾ ಇದ್ದಾನೇನೋ, ಏನೋ ತಿಳ್ಕೊತಾ ಇದ್ದಾನೆ, ಏನೋ ಓದ್ಕೊತಾ ಇದ್ದಾನೇನೋ ಅಂದ್ಕೊಂಡು ಇವ್ರ ಕೆಲಸಗಳಲ್ಲಿ, ಅಡುಗೆ ಮನೆಗಳಲ್ಲಿ, ಟಿವಿಗಳ ಮುಂದೆ ಸೀರಿಯಲ್ ನೋಡ್ಕೊಂಡು ಕೂತ್ಕೊಂಡ್ರೆ ಇವನ್ ನೋಡ್ತಾ ಇರೋ ಸೀರಿಯಲ್ಗಳೇ ಬೇರೆ ಆಗಿರ್ತವೆ. ಹಿಂಗಾಗಿ ಮಕ್ಕಳು ಹಾಳಾಗಿ ಹೋಗ್ತಾ ಇದ್ದಾವೆ. ಮಕ್ಕಳ ಕಡೆ ಗಮನ ಹರಿಸಬೇಕಾದ್ದು ಪೋಷಕರ ನಿಜವಾದ ಜವಾಬ್ದಾರಿ. ಇಲ್ದಿದ್ರೆ ನಿಮ್ಮ ಕೈಯಾರೆ ಮಕ್ಕಳನ್ನ ನೀವೇ ಹಾಳು ಮಾಡ್ತೀರಾ ಅಂತಕ್ಕಂಥದ್ದನ್ನು ಹೇಳ್ತಾ, ದಯವಿಟ್ಟು ನಮ್ಮ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯ ಅವತಾರ ಪುರುಷರ ಒಂದು ಚಿತ್ರಣಗಳನ್ನು ಹೇಳೋದ್ರ ಮುಖಾಂತರ ನಾವು ಅವರಲ್ಲಿ ಪಾತಿವ್ರತ್ಯನ ತುಂಬತಕ್ಕಂಥ ಕೆಟ್ಟ ಆಲೋಚನೆ ಬಾರದ ಹಾಗೆ ಎಚ್ಚರಿಕೆ ವಹಿಸಬೇಕು ಅಂತೇಳಿ ನಾನು ಎಲ್ಲ ಪೋಷಕ ಬಂಧುಗಳಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲ ವೀಕ್ಷಕ ಬಂಧುಗಳಿಗೆ ಧನ್ಯವಾದಗಳು. ನಮಸ್ಕಾರ.